ಇವತ್ತು ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಬಾಳೆಹಣ್ಣಿನ ಪೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿನ್ನೆ ಒಂದು ವಿಡಿಯೋ ನಾನು ಹಾಕಿದ್ದೆ, ಇದೇ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣನ್ನು ಬೇಯಿಸಿ ತಿನ್ನೋದು ಯಾವ ರೀತಿ ಅಂತ. ಇವತ್ತು ಅದೇ ನೇಂದ್ರ ಬಾಳೆಹಣ್ಣಿನಿಂದ ಪೋಡಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ನೇಂದ್ರೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೇಂದ್ರೆ ಬಾಳೆಹಣ್ಣು ಅಥವಾ ಕೇರಳ ಬಾಳೆಹಣ್ಣು ಅಂತೆಲ್ಲ ಈ ಬಾಳೆಹಣ್ಣಿಗೆ ಹೇಳ್ತಾರೆ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಬಾಳೆಹಣ್ಣನ್ನು ನಮಗೆ 8 ಪೀಸಾಗಿ ಕಟ್ ಮಾಡ್ಕೋಬೋದು. ನೇಂದ್ರೆ ಬಾಳೆಹಣ್ಣು ಸ್ವಲ್ಪ ದೊಡ್ಡ ಬಾಳೆಹಣ್ಣಲ್ಲ. ಈ ಬಾಳೆಹಣ್ಣಿನಿಂದಲೇ ನಾವು ಪೋಡಿಯನ್ನು ಮಾಡೋದು. ಈ ಅರ್ಧವಾಗಿ ಕಟ್ ಮಾಡಿ ಅರ್ಧವನ್ನು ಇನ್ನು 2 ಪೀಸಾಗಿ ಸ್ಲೈಸಾಗಿ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಸೈಡಿಗೆ ಇಡೋಣ. ಇನ್ನು ಇದಕ್ಕೆ ಬೇಕಾದ ಹಿಟ್ಟನ್ನು ಕಲಸೋಣ. ಅದಕ್ಕೋಸ್ಕರ ಒಂದು ಪಾತ್ರೆಗೆ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ನಿದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಬೇಕು. ಕೆಲವರು ಕಲರ್ ಎಲ್ಲ ಸೇರಿಸ್ತಾರೆ, ನಾನು ಕಲರೆಲ್ಲ ಜಾಸ್ತಿ ಸೇರಿಸೋದಿಲ್ಲ. ನಾವು ಮ್ಯಾಕ್ಸಿಮಮ್ ಮನೆಯಲ್ಲಿ ಮಾಡುವಾಗ ಈ ಕಲರನ್ನೆಲ್ಲ ನಾವು ಬಿಟ್ಟು ಹಾಕೋದು ಒಳ್ಳೆಯದು. ಇದಕ್ಕೆ 1 ಚಮಚ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಸೇರಿಸಿ ಇನ್ನು ನಮಗೆ ಇದಕ್ಕೆ ಸೇರಿಸೋದು ನೋಡಿ, ನಿನ್ನೆ ನಾನು ದೋಸೆ ಮಾಡಿ ಉಳಿದಿರುವ ಸ್ವಲ್ಪ ದೋಸೆ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದರಿಂದ 2 ಚಮಚ ದೋಸೆ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಪುಡಿ, ಕೆಲವರು ಸೋಡಾ ಹುಡಿಯನ್ನು ಸೇರಿಸ್ತಾರೆ. ಸೋಡಾ ಪುಡಿಯ ಬದಲು ನಮಗೆ ದೋಸೆ ಹಿಟ್ಟನ್ನು 2 ಚಮಚ ಸೇರಿಸಿದರೆ ಸಾಕು. ಯಾವುದೇ ತಿಂಡಿ ಮಾಡುವಾಗ ಸೋಡಾ ಪುಡಿಯ ಬದಲು 2 ಚಮಚ ದೋಸೆ ಹಿಟ್ಟು ನಿಮ್ಮ ಹತ್ರ ಇದ್ದರೆ ಅದನ್ನು ಸೇರಿಸಿದರೆ ತುಂಬ ಉತ್ತಮ. ಇನ್ನು ಈ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೂರು ಸಹ ಗಂಟಿಲ್ಲದಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಕೋಟಿಂಗ್ ಸ್ವಲ್ಪ ಗಟ್ಟಿಯಾಗಿರಬೇಕು, ಯಾಕಂದರೆ ಎಣ್ಣೆಯಲ್ಲಿ ಬಿಡುವಾಗ ಅದು ಕೋಟಿಂಗ್ ಬಿಟ್ಟು ಹೋದರೆ ಬಾಳೆಹಣ್ಣಲ್ವ ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕಿ ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ನಾವು ಕಟ್ ಮಾಡಿ ಇಟ್ಟಿರುವಂತಹ ಬಾಳೆಹಣ್ಣು ಇದೆಯಲ್ಲ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಯ್ತಾ ನಮ್ಮದು ಹಿಟ್ಟು. ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ. ಇನ್ನು ಕಟ್ ಮಾಡಿ ಇಟ್ಟಿರುವ ಬಾಳೆಹಣ್ಣನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಇದನ್ನು ಮುಳುಗಿಸಿ ಒಂದು 2 ನಿಮಿಷ ಆ ಥರ ಬಿಡಬೇಕು. ಆವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ. ನೋಡಿ, ಈ ಥರ ಇಟ್ಟಿದ್ದೀನಿ ನಾನು. ಇದನ್ನು ಒಂದು 2 ನಿಮಿಷ ಬಿಟ್ಟು ಇನ್ನು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟು ಎಣ್ಣೆ ಹಾಕಿ ಬೇಕಾದಷ್ಟು ಫ್ರೈ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ. ಆಮೇಲೆ ನಾವು ಹಿಟ್ಟಲ್ಲಿ ಮುಳುಗಿಸಿ ಇಟ್ಟಿರುವ ಬಾಳೆಹಣ್ಣನ್ನು ಇದೇ ರೀತಿ ಎಣ್ಣೆಗೆ ಹಾಕಬೇಕು. ಹಾಕಿ ಒಂದು ಸೈಡು ಸ್ವಲ್ಪ ಫ್ರೈ ಆದ ಮೇಲೆ ಮಗಚಿ ಹಾಕಿ 2 ಸೈಡು ಚೆನ್ನಾಗಿ ಫ್ರೈ ಆದ ಮೇಲೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಬಂದಿದೆ, ಕೋಟಿಂಗ್ ಏನು ಬಿಟ್ಟಿಲ್ಲ. ಇನ್ನು ತೆಗೆದ್ರೆ ನಮ್ಮದು ಸೂಪರ್ ಆಗಿರುವಂತಹ ಬಾಳೆಹಣ್ಣಿನ ಪೋಡಿ ರೆಡಿ ಆಯಿತು. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ನನ್ನ ಮಕ್ಕಳಿಗಂತೂ ಈ ಬಾಳೆಹಣ್ಣಿನ ಪೋಡಿ ಮಾಡಿದರೆ ತುಂಬ ಇಷ್ಟ. ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ಕೂಲಿಂದ ಬಂದಾಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ. ಇವರು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.